ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ವೀಕ್ಷಕರೇ, ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರು ಹಾಗೂ ನಿಮಗೆ ಕೆಮಿಕಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಮ ಸಲುವಾಗೇ ಇದೆ. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲು ಇರಲಿ ಅಥವಾ ನಿಮ್ಮ ಕೂದಲಿನಲ್ಲಿ ಡ್ರೈನೆಸ್ ಇರಲಿ, ಫ್ರೀಸಿನೆಸ್ ಇರಲಿ, ಎಲ್ಲದಕ್ಕೂ ಒಂದು ಒಳ್ಳೆಯದಾದಂಥ ಈ ಒಂದು ನ್ಯಾಚುರಲ್ ರೆಮಿಡಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಅದು ಯಾವ ರೀತಿಯಾಗಿ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ ಅಂತ ಈ ಒಂದು ವಿಡಿಯೋನಲ್ಲಿ ಇವತ್ತು ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ ವೀಕ್ಷಕರೇ ಆ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ಏನಂತ. ಅದ್ರಗೋಸ್ಕರ ನೋಡಿ, ಮೊಟ್ಟ ಮೊದಲು ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು 2 ಇನ್ಸ್ಟಂಟ್ ಕಾಫಿನ ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಾಫಿ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಇಚ್ನೆಸ್ನ ತೆಗೆಯುತ್ತೆ, ಕೂದಲನ್ನ ಭಾಳಷ್ಟು ಸಾಫ್ಟ್ ಸಿಲ್ಕಿ ಮಾಡುತ್ತೆ, ಹಾಗೂ ಇದು ನ್ಯಾಚುರಲ್ ಡೈ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಎರಡೇ 2 ಸ್ಪೂನಷ್ಟು ಕಾಫಿಯನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೋದು ವೀಕ್ಷಕರೇ. ನೆಕ್ಸ್ಟ್ ಇಲ್ಲಿ ನಾನು ಹಾಕೋತಾ ಇರುವಂಥದ್ದು ಏನಪ್ಪ ಅಂದರೆ ವೀಕ್ಷಕರೇ, ಇಲ್ಲಿ ನಾನು ಹಾಕ್ತಾ ಇರುವಂಥದ್ದು ಹಿಬಿಸ್ಕಸ್ ಪೌಡರ್, ಅಂದರೆ ದಾಸವಾಳ ಹೂವಿನ ಪೌಡರ್. ಇದು ನಾನು ಮನೆಯಲ್ಲೇ ದಾಸವಾಳ ಹೂವನ್ನು ಒಣಗಿಸ್ಕೊಂಡು ತಯಾರಿಸಿದ್ದೀನಿ. ನೀವು ಬೇಕಾದರೆ ಮಾರ್ಕೆಟ್ನಲ್ಲಿ ಕೂಡ ಇದನ್ನು ನಿಮಗೆ ರೆಡಿಮೇಡ್ ಸಿಗುತ್ತೆ, ಇಲ್ಲಾಂದ್ರೆ ಆನ್ಲೈನ್ ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಇದು ಅಂತೂ ವೀಕ್ಷಕರೇ ನ್ಯಾಚುರಲ್ ಹರ್ಬ್ ಇದೆ. ಕೂದಲನ್ನ ನೈಸರ್ಗಿಕವಾಗಿ ಕಂಡೀಷ್ನರ್ ಮಾಡುವಂಥ ಕೆಲಸ ಈ ಒಂದು ದಾಸವಾಳ ಹೂವಿನ ಪೌಡರ್ ಅಥವಾ ದಾಸವಾಳ ಹೂವು ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ಮಾಡುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಏನಪ್ಪ ಅಂದರೆ ವೀಕ್ಷಕರೇ, ಕರಿಬೇವಿನ ಪೌಡರ್, ಅಂದರೆ ಕರಿಪತ್ತ ಲೀವ್ಸ್ನ ಪೌಡರ್. ಇದು ಕೂಡ ಅಷ್ಟೇ ವೀಕ್ಷಕರೇ, ಪ್ರೀಮಿಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ, ಜೊತೆಗೆ ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪು ಮಾಡುತ್ತೆ. ಇವಾಗ 3ನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕು. ಜೊತೆಗೆ ಹಾಕಿರೋಂಥ 3 ಕೂಡ ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೂ ಇಲ್ಲಿವರೆಗೆ ಈವನ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಮರದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಹಂಚ ಬಿಸಿ ಆಗೋಕ್ಕೆ ಇಟ್ಟಿದ್ದೆ. ಇವಾಗ ಅದರಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿನ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೀವೇ ಇಲ್ಲಿ ನೋಡ್ಕೊಂಡು ಹೋಗಬೇಕು. ಸೊ ಕಂಟಿನ್ಯೂಯಸ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಬೇಡಿ, ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಏನಿದೆ ಅರ್ಥ ಆಗೋದಿಲ್ಲ, ಆಮೇಲೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾ ಇದೆ, ಹಾಗೂ ಸೈಡ್ಗೆಲ್ಲ ನೀವು ನೋಡ್ಕೊಳ್ಬಹುದು ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಯಾವ ಒಂದು ಹದದಲ್ಲಿ ನಾವು ಡೈನ ಹಚ್ಕೊಳ್ತೀವಲ್ಲ ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಹೇಳ್ತೀನಿ. ಸೊ ನೋಡಿ, ಇವಾಗ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಹಾಗೂ ಈ ಒಂದು ರೆಮಿಡಿನ ನೀವು ವಾರದಲ್ಲಿ 2 ಸಲ ಅಂತೂ ಖಂಡಿತ ಹಚ್ಕೊಳ್ಳೇಬೇಕು ವೀಕ್ಷಕರೇ. ಜಾಸ್ತಿ ಬಿಳಿ ಕೂದಲು ಇದ್ದವರಂತೂ ವಾರಕ್ಕೆ 3 ಸಲ ಹಚ್ಕೊಂಡ್ರು ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೂ ಈ ಒಂದು ರೆಮಿಡಿನ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾವುದೇ ವಯಸ್ಸಿರಲಿ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಯಾಕಂದರೆ ಇದರಲ್ಲಿ ಒಂದು ಕೂಡ ಕೆಮಿಕಲ್ ನಾನು ಹಾಕೋ ಹಾಗೆ ಇಲ್ಲ. ಹಾಗಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ರಿಂದ ತಯಾರು ಮಾಡಿದ್ದೀನಿ. ಸೊ ಇದರಿಂದ ಯಾರಿಗೂ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ, ಅಪಾಯ ಇಲ್ಲ, ಏನೂ ಇಲ್ಲ ವೀಕ್ಷಕರೇ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆಲ್ಲ ತುಂಬಾ ಕಪ್ಪು ಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೋಡ್ಕೋಬಹುದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಅಂದರೆ ವೀಕ್ಷಕರೇ, ಆಯಿಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋ ಹಾಗೂ ಇಲ್ಲ ಅಂದರೆ ಇದು ಚೆನ್ನಾಗಿ ಮತ್ತೆ ಅಂಟ್ಕೊಳ್ಳೋದಿಲ್ಲ, ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡೋದಿಲ್ಲ. ಹಾಗಾಗಿ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ಮ್ಯಾಜಿಕಲ್ ರೆಮಿಡಿನ ಅಪ್ಲೈ ಮಾಡಿಕೊಂಡು ಬರೀ ಒಂದು ಗಂಟೆ ಇಡಬೇಕು ವೀಕ್ಷಕರೇ. ಜಸ್ಟ್ 1 hour ಅಷ್ಟೇ ಸಾಕು. ನೀವು ಕೂದಲು ಎಷ್ಟು ನ್ಯಾಚುರಲಾಗಿ ಕಪ್ಪಾಗುತ್ತೆ ಅಂತ ನೋಡ್ಕೊಂಡು ನೀವೇ ಆಶ್ಚರ್ಯ ಪಡ್ಕೋತೀರ. ಇವಾಗ ವೀಕ್ಷಕರೇ, ಕೊನೆಗೆ ಇದರಲ್ಲಿ ನಾನು ಒಂದು ಅರ್ಧದಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ಯಾವುದೇ ಒಂದು ಇನ್ಫೆಕ್ಷನ್ ಆಗೋಕ್ಕೆ ಬಿಡೋದಿಲ್ಲ. ವೈಟಮಿನ್ ಸಿ ಇರೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ, ಹಾಗೂ ಯಾವುದೇ ರೀತಿಯಾಗಿ ಒಂದು ಯಾವುದೇ ಒಂದು ಅಪಾಯ ಆಗೋದಿಲ್ಲ. ಹಾಗೂ ಲಿಂಬೆ ಹಣ್ಣು ನಮ್ಮ ಕೂದಲು
ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಕೂದಲು ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಸ್ಪ್ಲಿಟಲ್ಸ್ ಇರಲಿ ಅದಕ್ಕೂ ಕಡಿಮೆ ಮಾಡುತ್ತೆ. ಹಾಗಾಗಿ ಒಂದು ಅರ್ಧದಷ್ಟು ಲಿಂಬೆಹಣ್ಣೆ ಹಾಕ್ಕೊಂಡಿದ್ವಿ. ನಿಮಗೆ ಇದರಿಂದ ಅಲರ್ಜಿ ಇದೆ ಅಥವಾ ಆಗಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಇದನ್ನು ನಾನು 1 ಗಂಟೆಗಳ ಕಾಲ ಹೀಗೆ ಕವರ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಯಾವ ರೀತಿಯಾಗಿ ಕಪ್ಪು ಬಣ್ಣ ಚೇಂಜ್ ಆಗುತ್ತೆ ಅಂತ ನೋಡ್ಕೊಂಡು ಹೋಗಿ. ಸೊ ನೋಡಿ ಇವಾಗ ಇದನ್ನು 1 ಗಂಟೆ ನಾನು ಬಿಡ್ತೀನಿ, ಆಮೇಲೆ ನಿಮ್ಮನ್ನು ತೋರಿಸ್ತೀನಿ. ಸೊ ನೋಡಿ ವೀಕ್ಷಕರೇ, ಇವಾಗ 1 ಗಂಟೆ ಆಗಿಬಿಟ್ಟಿದೆ. ಸೊ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ನೀವೇ ಇಲ್ಲಿ ನೋಡ್ಕೋಬಹುದು. ನಾನು ಯಾವುದೇ ಒಂದು ಕೆಮಿಕಲ್ ಹಾಕಲಿಲ್ಲ, ಮೆಹಂದಿ ಹಾಕಲಿಲ್ಲ, ಆಮ್ಲ ಹಾಕಲಿಲ್ಲ, ಏನೂ ಇಲ್ಲ. ಜಸ್ಟ್ 3 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೇಬೇಕು. ಸೊ ವಾರಕ್ಕೆ 2 ಸಲ ಅಂತ ಮಾಡ್ಕೊತ ಬನ್ನಿ. ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ಡೈ ಹಚ್ಕೊಂಡಿದ್ಮೇಲೆ ಶ್ಯಾಂಪೂನ ಬಳಸೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಮೊದಲೇ ಹಚ್ಕೊಳ್ಬೇಕು. ಆಮೇಲೆ ಜಸ್ಟ್ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ದಿನಗಳ ನಂತರನೇ ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ಹಾಗೂ ಸಾಫ್ಟ್ ಸಿಲ್ಕಿ ಆಗುತ್ತೆ ಅಂತ ನೋಡಿಕೊಂಡು ನೀವೇ ಶಾಕ್ ಆಗ್ತೀರಾ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಹಾಗೂ ಎಫೆಕ್ಟಿವ್ ಆದಂಥ ರೆಮಿಡಿ ಜೊತೆ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.